ಬಂಗಾರವನ್ನು ಖರೀದಿ ಮಾಡಲಿಕ್ಕೆ ಬಂದಿದ್ದೀರಾ. ನಿನ್ನೆಗೂ ಇವತ್ತಿಗೂ ಬಂಗಾರದಲ್ಲಿ ಅಜಗಜಾಂತರ ವ್ಯತ್ಯಾಸವಾಗಿರುವಂಥದ್ದು. ಈ ಬಂಗಾರದ ದರ ಈ ಥರ ಏರಿಕೆ ಆಗ್ತಿರುವಂಥದ್ದು ಗೃಹಿಣಿಯರಿಗೆ ಮತ್ತು ಆಭರಣ ಪ್ರಿಯರಿಗೆ ತಮಗೆ ಏನು ಅನ್ಸುತ್ತೆ? ಅಯ್ಯೋ ಅದು ತುಂಬಾ ಕಾಸ್ಟ್ಲಿ ಅನಿಸ್ತಾ ಸರ್. ನಾವು ಕೂಲಿ ಮಾಡೋರೆ, ಯಾಕಂದರೆ 1 ಗ್ರಾಮ್ ಸಹ ತೊಗೊಳಕ್ಕಾಗ್ತಾಯಿಲ್ಲ. ಈಗಿನ ಜನ್ರೇಷನಲ್ಲಿ ಒಂದು ತಾಲಿ ಮಾಡ್ಸೋಕ್ಕೂ ಸಹ ಆಗ್ತಾಯಿಲ್ಲ. ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರು ಇರೋರು ಬೇಕಾದರೆ ಹಾಕಿ ತೊಗೊಂಡು ಸ್ಟಾಕ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ನಮ್ಮಂಥವ್ರಿಗೆ ತುಂಬಾ ಏಟ್ ಬೀಳ್ತಾ ಇದೆ. ಅದು ವೇಸ್ಟೇಜು ಕೂಲಿ GST ಅಂದ್ರೇ ಅದರಲ್ಲೇ ನಮಗೆ ಒಂದು ಅರ್ಧ ಗ್ರಾಮ್ ಚಿನ್ನ ತೊಗೊಂಡ್ಬಿಡ್ಬೋದು, ಅಷ್ಟು ರೇಟಾಗಿ ಕೂತಿದೆ. ಆದರೆ ಇದು ಇನ್ನೂ ಎಲ್ಲಿವರೆಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಈಗ ಗೋರ್ಮೆಂಟ್ ಮಾಡ್ತಾ ಇದೆಯೋ ಅಥವಾ ಮೇಲಿನವ್ರು ಮಾಡ್ತಾ ಇದ್ದಾರೋ ಏನು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ತುಂಬ ಬಡವರಿಗಂತೂ ಇದು ತುಂಬಾ ಏಟ್ ಬೀಳ್ತಾ ಇದೆ. ಏನು ತೆಗೆದುಕೊಳ್ಳೋಕೆ ಬಂದಿದ್ರಿ? ನಮ್ಮ ತಾಯಿಗೆ ಅದು ಒಂದು ಕರಿಮಣಿ ಗುಂಡು ಕೊಡಿಸಿದ್ದೆ ಒಂದು 15 days ಬ್ಯಾಕ್. ಅದು ನೋಡಿದ್ರೆ ಈಗ ಅವ್ರು ಬೇಡ ಅಂದರು. ನಾವು ಇಡಕ್ಕೆ ಹೋದ್ರೂ ಕಷ್ಟ ಅಂತ ಇಡಕ್ಕೆ ಹೋದ್ರು ₹1 ಕೊಡಲ್ಲ ಅದಕ್ಕೆ. ಮತ್ತೆ ಎಕ್ಸ್ಚೇಂಜ್ ಮಾಡೋಕ್ಕೆ ಬಂದೆ. ಇವತ್ತಿಂದ ಅವತ್ತಿಗೆ ಇವಾಗ ಸುಮಾರು 60-70 ಸಾವಿರ ಜಾಸ್ತಿ ಕೊಡಬೇಕು. ಒಂದು 12 ಬಳೆ ತೊಗೊಳಕ್ಕೆ ಬಂದು ಸಿಂಗಲ್, ಅವತ್ತು 60-70 ಸಾವಿರ ಡಿಫ್ರೆನ್ಸ್ ಇದೆ. ಹೇಗೆ ಅನ್ಸುತ್ತೆ ಮೇಡಮ್ ಈ ದರ ಏರಿಕೆ ಆಗ್ತಾ ಇದೆ? ಅಯ್ಯೋ ಸರ್, ತೊಗೊಳಕ್ಕಾಗಲ್ಲ ಸರ್. ದಯವಿಟ್ಟು ಯಾರೂ ಅಂಗಡಿಗಳ ಕಡೆ ಮುಖನೇ ಹಾಕಲ್ಲ. ದಯವಿಟ್ಟು ಬರಲ್ಲ. ನಮ್ಮಂಥವ್ರಿಗೆ ಏನೂ ಇದ್ದಿಲ್ಲ. ಒಂದು ಕಷ್ಟಕ್ಕಂತ ಬೇಕು. ಒಬ್ಬರು ಮನೆ ಕಡೆ ಹೋದ್ರೆ ₹1 ಈಸ್ಕೊಬರೋಕ್ಕಾಗಲ್ಲ. ಕಷ್ಟಕ್ಕಾದ್ರೂ ಬೇಕು ಅಂತಲೇ ನಾವು ತೊಗೊಳಕ್ಕೆ ಬರೋದು. ತೊಗೊಂಡೋಗಿ ಕೊಟ್ಟರೆ ದುಡ್ಡು ಕೊಡ್ತಾರೆ. ಏನಿದೆ ಇದೆ ಅಂತ ಕೇಳ್ತಾರೆ ಹೋದ್ರೆ ಅಂಗಡಿಗಳಲ್ಲಿ. ಒಂದೇನು ಇಲ್ದಿದ್ದು ₹1 ತೊಗೊಳಕ್ಕೆ ಬರಲ್ಲ ಎಲ್ಲೂ ಹೋದ್ರೂ ಸಹ. ಅದು ಕಷ್ಟ ಕಾಲಕ್ಕಾಗುತ್ತೆ ಅಂತ ಚಿನ್ನ ತೊಗೋಬೇಕು ಹೊರ್ತು ನಾವು ತೊಗೋತಾ ಇದ್ದೀರಿ ಹೊರ್ತು ಇನ್ನೇನಕ್ಕೂ ಇದ್ದಿಲ್ಲ ಸರ್, ಯೂಸ್ ಇಲ್ಲ. ತಮ್ಮ ಹೆಸರು?